बीदर जिला के औरादबी तालुके के तहत आने वाला ग्राम पंचायत हेडगापुर गांव है। इस गांव में ग्राम पंचायत है। इस हेडगापुर गांव में पानी और सड़कों की बड़ी समस्या है। इस समस्या के बारे में स्थानीय महिलाओं ने केपी न्यूज से बात करते हुए बताया। इसके अलावा गांव के कई निवासियों ने गांव में हो रही पानी के नलों और सड़कों की समस्या से अवगत करवाया। इस हेडगापुर ग्राम पंचायत गांव के अंदर लोगों को बहुत दिक्कतें हो रही है। यहाँ की सड़क में बड़े बड़े खड्डे पड़े हुए हैं, जिनमें बारिश का पानी जमा हो गया है और लोगों को यहाँ से गुजरने में काफी सारी दिक्कतों का सामना करना पड़ रहा है। परंतु इस अवसर पर हेडगापुर गांव के निवासी हनुमंत पाटिल हेडगापुर ने केपी न्यूज से बात की और इस संबंध में बताया। हेडगापुर ग्राम पंचायत के अधिकारी इस समस्या का समाधान नहीं कर रहे हैं और लापरवाही कर रहे हैं, जिसके कारण स्थानीय निवासी परेशान है। हेडगापुर गांव के निवासी मल्लिकार्जुन राम शेट्टी, संतोष माड़े, विवेकानंद स्वामी, हनुमंत पाटिल, संदीप पंचाड़, एमडी अक्रोज, एमडी हैदर, एमडी इब्राहिम नागेश के अलावा और कई गांव के लोगों ने और महिलाओं ने केपी न्यूज से बात की। और आज से केपी न्यूज के संवाददाता अलीम पाशा की रिपोर्ट। कर्नाटक के बीदर डिस्ट्रिक्ट औरादबी तालुका में आज हेडगापुर ग्राम पंचायत के अंदर बहुत दिक्कत हो रही है। और दूसरी बात, हेडगापुर गांव के जी क्या बोलते निवासी कई लोगों ने हमारे केपी न्यूज़ को कांटेक्ट कर बुलाए हैं। और दूसरी बात, हमारे कैमरामैन क्लियर बता सकते हैं कि ये रोड देखिए, ये रोड की हालत देखिए। ये रोड इतना खड्डे गिरे हुए है और लोगों को आने जाने के लिए बहुत समस्या हो रहा है। और दूसरी बात हमारे कैमरामैन क्लियर बता सकते हैं, ये नाली बंद है। पूरा नाली के अंदर डाल के क्या है बोलो तो पूरा डिटेल्स में क्या है बोलो तो पूरा खतरे भरे हुए हैं, नाली पूरा जाम हो गई है। और दूसरी बात, हमारे कैमरामैन क्लियर बता सकते हैं कि रोड की दिक्कत देख सकते हैं, चलने के लिए नहीं आ रहा। तकरीबन नहीं बोलो तो तकने तक आधा फीट क्या है गड्ढे गिरे हुए हैं। ये गड्ढे देख सकते हैं, खुद लोगों को चलना है। ये क्या है बोलो तो मेन रोड गाँव में जाने वाला, ये मेन रोड है, ये मेन रोड है गाँव में जाने वाला। फिर भी देख सकते हैं कि हमारे कैमरामैन क्लियर जूम करके बता सकते हैं कि देखिए आगे ಇಲ್ಲಿ ತನ 5 ವರ್ಷ ಆಯ್ತು. ಈಗ ಎಷ್ಟು ದಿನ ಐತಿಲ್ಲ, ಎಷ್ಟು ಮಂದಿ ನಾಲಿ ಇಲ್ಲ, ನಾಲಿ ಕಡೆದು ಹೇಳ್ತಾರೆ ನಾಲಿ ಆಗಲ್ಲ ಹೊಂಟದು, ಮತ್ತೊಂದು ರೋಡ್ ಇಲ್ಲ ಕರೆಕ್ಟಾಗಿ. ಎಷ್ಟು ಅಧಿಕಾರಿಗಳಿಗೆ ಹೇಳಿದ್ರಿ ಬಿ ಯಾರು ಕೇಳ್ತಾ ಇಲ್ಲ. ಎಲ್ಲರಿಗೆ ಹೇಳಿದೆವು, ಯಾರು ಕೇಳ್ತಾ ಇಲ್ಲ. ಎಮ್ ಎಲ್ ಎಗೆ ಹೇಳಿದೆವು ರೋಡ್ ಇಡ್ರಿ ಅಂತಂದು, ಹಣದಿ ಕಡೆದು ಅಂತಂದು ಹೇಳಿದೆವು, ಎಲ್ಲ ಕೊಟ್ಟಿದ್ದೆವು. ಯಾರು ಏನ್ ಮಾಡಕ್ಕೆ ತಯಾರಿಲ್ಲ ನಮ್ಮ ಊರಿಗೆ ಹೆಡ್ಗಾಪುರಕ್ಕೆ. ಇಲ್ಲಿ ನಾಲಿಗಳು ಪೂರ ಹೊಸ ಮಂದಿ ನಾಲಿ ನೋಡ್ರಿ, ಅಲ್ಲಿ ನಾಲಿ ನೋಡಿ ಸರ್. ಈ ನಾಲ್ಯಾಗ ಹಿಂಗೆ ಮಂದಿ ಹೇಳತ್ತವ ಪಾಪ. ಕುಡಿಯೋ ನೀರು ಇಲ್ಲೇ ಅದ, ಅವು ಗೊಜ್ಜಿ ನೀರು ಬಲ್ಲಿ ಕುಡಿಯೋ ನೀರು ತುಂಬ್ಕೊಂಡು ನಡ್ದವ ಮಂದಿ. ಏನ್ ಮಾಡ್ತೀರಿ ಇಂಥದ್ದು ಇದ್ರ ಮೇಲೆ? ಎಷ್ಟು ಹೇಳಿ ನಮಗೆಲ್ಲ ಸಾಕಾಗ್ಯದ, ಯಾರು ಕೇಳಲ್ಲ ಹೊಂಟ್ರ. ಇಲ್ಲ ನೀವು ಗ್ರಾಮ ಪಂಚಾಯತ್ಗೆ ಯಾವ ಸಲ ಹೋಗಿರಿ ಸರ್? ಹೇಳಿದೆವು, ಗ್ರಾಮ ಪಂಚಾಯತ್ದಾಗ ಎಲ್ಲರಿಗೆ ಹೇಳಿದೆವು. ಗ್ರಾಮ ಪಂಚಾಯತ್ದಾಗ ಎಲ್ಲರಿಗೆ ಹೋಗಿ ಹೇಳ್ಯಾರ, ಪೂರಾ ಮೆಂಬರ್ಗೆ ಹೇಳ್ಯಾರ, ಅಧ್ಯಕ್ಷರಿಗೆ ಹೇಳ್ಯಾರ, ಎಲ್ಲರಿಗೆ ಹೇಳ್ಯಾರ. ಯಾರು ಏನ್ ಕೇರ್ ತಗೊಂಡ್ ಹೊಂಟ್ರ. ಒಡೆ ಸಾಕಾಗ್ಯದ ಎಲ್ಲರಿ ಪಾಪ. ಈಗ ಏನದ ನ್ಯೂಸ್ ಮುಖಾಂತರ ಏನದ, ನೀವು ಏನದ ನ್ಯೂಸ್ ಮಾಡಿ ಇದಕ್ಕೊಂದು ಏನಾರ ಒಂದು ಪರಿಹಾರ ಮಾಡ್ಕೊಡ್ರಿ ಅಂತಂದು ಹೇಳಿ ನಾವು ನ್ಯೂಸ್ದವರಿಗೆ ನಾವು ವಿನಂತಿ ಮಾಡತ್ತೇವೆ. ನಾವು ಇನ್ನೇನು ಸಮಸ್ಯೆ ಇದೆ ಸರ್ ಈಗ ಲೈಟಿನ ಕರೆಕ್ಟಾಗಿ ಲೈಟಿನ ವ್ಯವಸ್ಥೆ ಇಲ್ಲ. ಎಲ್ಲ ಊರಿಗೆ ಇವು ಲೈಟ್ಗಳು ಬಂದಾವ ಎಲ್ಲ ಕಡೆ. ನಮ್ಮ ಊರಿಗೆ ಲೈಟ್ಗಳೇ ಇಲ್ಲ, ಅಲ್ಲಂಜನ ಬಲ್ಬ್ಗಳು. ಇಲ್ಲಿ ನಂಬರ್ ಕತ್ಲಾಗೆ ಒಳ್ಳತ್ತಾವ ಮಂದಿ. ನಾಲಿ ನೀರಿನ ಪೂರಾ ನಾಲಿಂದ ವ್ಯವಸ್ಥೆ ಇಲ್ಲ, ಪೂರಾ ಹಂಗೆ ಬಿದ್ದಳತ್ತಾವ ಮಂದಿ. ಮಳೆ ಅದಕ್ಕೆ ಮಳೆ ನೋಡ್ರಿ ಎಷ್ಟು ಇದು ಅಲ್ಲದ ಅಂತಂದು. ಲೈಟಿಂದು, ನೀರಿಂದು, ರೋಡಿಂದು ಎಲ್ಲ ಸಮಸ್ಯೆ ಅದ. ಇದಕ್ಕೆ ಯಾರು ಕೇರ್ ಮಾಡಲ್ಲ ಹೊಂಟ್ರ. ಇದಕ್ಕೆ ಹೆಡ್ಗಾಪುರದಾಗ ಪಂಚಾಯತ್ಗೆಲ್ಲ ಹೋಗಿ ಬಂದಾರ, ಯಾರು ಮೆಂಬರ್ ಏನೇ ಇದಕ್ಕೆ ಏನು ಇದು ಇಲ್ಲ, ಯಾರ್ದು ಬಿ ರೆಸ್ಪಾನ್ಸ್ ಇಲ್ಲ. ಎಮ್ ಎಲ್ ಎಗಳಿಗೆ ಬಿ ಲೆಟರ್ ಕೊಟ್ಟಾರ. ನಮ್ಮಲ್ಲಿ ಇದು ಒಂದೇ ಅಲ್ಲ, ಎಲ್ಲ ಕಡಿನೇ ಪೂರಾ ಒಂದ್ರದ್ದು. ಇದು ಹೆಡ್ಗಾಪುರ್ನಾಗ ಇವೆಲ್ಲ ಸಮಸ್ಯೆಗಳವ. ಇವು ಸಮಸ್ಯೆಗಳೆಲ್ಲ ಬಗೆಹರಿಸ್ಬೇಕಂತಂದು ನಾನು ನ್ಯೂಸ್ದವ್ರಿಗೆ ವಿನಂತಿ ಮಾಡ್ಕೋತೀನಿ. ನನ್ನ ಹೆಸರು ಹನುಮಂತ್ ಪಾಟೀಲ್ ಅಂತಂದು. ನಾವು ದುನಿಯಾದ ಸಲ ನಾವು ಬಿ ಹೇಳಿದೆವು. ಜೋರಿ ಮಾತಾಡಿ. ಬನಶಂಕರಿ. ಏನ್ ಪ್ರಾಬ್ಲಮ್ ಆದ ನಿಮ್ಮ ಊರಾಗ? ನಮ್ಗೆ ಇಲ್ಲಿ ನೀರಿನ ಪ್ರಾಬ್ಲಮ್ ಏನು ಅಷ್ಟಿಲ್ಲ ಖರೆ ಅಂದ್ರೆ ಇದು ಗೊಜ್ಜಿನ ಪ್ರಾಬ್ಲಮ್ ಭಾಳ ಅದ. ಒಡೆಡ್ಲಾಕ್ ಬರ್ಲೋಗ್ಯದ. ಸಣ್ಣ ಮಕ್ಕಳೆಲ್ಲ ಹೊತ್ಕೊಂಡು ಬೀಳತಾರ, ಡೆಂಗು ಜಾಸ್ತಿ ಆಗ್ಲತ್ತು. ಇದಕ್ಕೆ ಏನಾರ ಕಲ್ ಪೈಪ್ ಹೊಡೆದ, ಆ ಪೈಪ್ ಸುದಾಗ ಜೋಡಸಕ್ಕೆ ಏನಿಲ್ಲ ಅಂದ್ರೆ 8-9 ವರ್ಷ ಪಿಡಿಒ ಮೇಡಮ್ 2-3 ಸಲ ಹೇಳಿನ. ಫೋನ್ ಹಚ್ಚಿರ ಫೋನ್ ಇದೆಲ್ಲ ವಿಡಿಯೋ ಮಾಡಿ ಪಿಡಿಒ ಮೇಡಮ್ 2-3 ಸಲ ವಿಡಿಯೋ ಬಿ ಹಾಕಿದಾನ. ಖರೆ ಅವ್ರು ಏನ್ ಕೇರ್ ಮಾಡತ್ತಿಲ್ಲ. ಇಲ್ಲ ಯಾವ ಸಲ ಹೋಗಿರ್ಬೇಕು ನೀವು ಗ್ರಾಮ ಪಂಚಾಯತ್? ನನಗೆ ಗ್ರಾಮ ಪಂಚಾಯತ್ ಹೋಗ್ಲಕ್ ಆಗಲ್ಲ, ನಾವು ಹೋಗಲ್ಲ. ಫೋನ್ ಮಾಡಿ ಹೇಳಿದಾನ ಅವ್ರಿಗೆ. ಮತ್ತೆ ಇಲ್ಲಿ ಬಂದಾಗ್ನು ಸುದ್ದಕ್ಕೆ ಅವ್ರಿಗೆ ಕರ್ ತೋರ್ತೀನಿ, ಇಲ್ಲಿ ನೋಡ್ರಿ ಮೇಡಮ್ ಇದು ಹೆಂಗದ ಅಂತ. ಆಯ್ತ್ರಿ ಮೇಡಮ್ ಮಾಡ್ದ ಅನ್ಕೋತ ಅತ್ತೆ ಹೋಗ್ಯಾರ. ಅವ್ರ ಖರೆ ಬಂದ್ರು. ಇನ್ನೇನು ಸಮಸ್ಯೆ ಇದೆ? ಇದು ಒಂದೇ ರೋಡಿನ ಸಮಸ್ಯೆನೇ ಅದ, ನಮಗೆ ಬೇರೆದ ಏನು ಸಮಸ್ಯೆ ಇಲ್ಲ. ಇದಕ್ಕೆ ರೋಡ್ ಒಂದು ಸರಿ ಮಾಡ್ಕೊಡ್ರಿ, ಜನರಿಗೆ ಒಡೆಡ್ಲಕ್ ಖಾದಿ ಮಾಡ್ರಿ. ಏನದ ಪೂರಾ ಗೊಜ್ಜು ನೀರು ನೋಡ್ರಿ, ನೀವೇ ನೋಡ್ರಿ ಎಷ್ಟು ಗೊಜ್ಜು ನೀರ್ ಅದ. ಈ ಗೊಜ್ಜು ನೀರ್ಲಿಂದ ಬ್ಯಾನಿ ಬೀಳತ್ತಿದ್ದೇವೆ ನಾವು. ಖರೆ ಯಾರು ನೋಡಲ್ಲ. ಈ ಕಂಬಗಳಿಗ ಲೈಟ್ನು ಹಾಕಲ್ರಿ. ಇಲ್ಲಿ ಪಿಡಿಒ ಮೇಡಮ್ ಇದ್ದು ವೇಸ್ಟ್ ಅದ ನೋಡ್ರಿ ಊರಾಗ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತ್ದಾಗೆ ಒಂದ್ ಕೆಲಸ ಮಾಡೋರಿಲ್ಲ. ಪಂಚಾಯತ್ ಮೆಂಬರ್ನು ಮಾಡಲ್ರು, ನಾ ಪಿಡಿಒನು ಮಾಡಲ್ರಿ. ಇದು ಏನದ ನೋಡ್ರಿ, ನೀವು ನೋಡ್ರಿ ಪೂರಾ ಅಲ್ಲಿ ಹಿಡಿದು ಆ ಕಡೆ ತನ ಹೋಗ್ರಿ, ಇದೇ ಹಾಲತ್ತದ. ಒಂದರ ತಲೆ ನಿಟ್ಟಕ್ಕಿಲ್ಲ. ಇದಷ್ಟು ಏನ್ ಮಾಡ್ತೀರಿ ಮಾಡ್ರಿ ಕೆಲಸ. ನಿಮ್ಮ ಹೆಸರೇನು? ಬನಶಂಕರಿ.
ಹಾಂ ನೀವು ಹೊಲ ನಾಲಿಲ್ಲ ಏನಿಲ್ಲ ಕೆಸರಾಗಿನ ನೀರಿಗೆ ಅದು ಬರ್ಲತ್ತ ನಮ್ಗೆ ಭಾಳ ಎತ್ತರಾಜ್ ಆಗಿದ್ರಿ ಹಾಂ ಅದ್ರ ಕಡೆದು ನಮ್ಗೆ ನಾಲಿ ನೀರು ಎಲ್ಲ ಸ್ವಚ್ಛ ಇರ್ಬೇಕು ಅದಕ್ಕೂ ಕೇಳತ್ರಿ ಲೈಟ್ ಇಲ್ಲ ಮ್ಯಾಗಿನ ಲೈಟ್ ಬಿ ಏನಿಲ್ಲ ರೀ ಯಾಕೆ ಬರ್ತದೆ ಯಾಕೆ ಹೋಯ್ತು ಇಲ್ಲ ಪಿ ಡಿ ಅಧಿಕಾರಿ ಇಲ್ಲಿ ಒಳಗೆ ಒಂದಿನ ಬಂದು ಇದು ಸಮಸ್ಯೆ ಏನಾರ ಏನು ಕೇಳತ್ತಾರ ಏನಿಲ್ಲ ನಮ್ ಕೇಳಿಲ್ಲ ರೀ ನಾವು ಭೀ ಅವ್ರಿಗೆ ಭೇಟಿ ಆಗಿಂದೇನೋ ಒಂದಿನ ಅಂದಿದ್ದೇವ್ರಿ ನಮ್ಗೆ ಹಿಂಗ ಅದಾರಿ ಅಂದ್ರೆ ಮಾಡಿಸ್ತೇನೆ ಅಂತಾರ್ರಿ ಹಾಂ ಅವ್ರೇನ್ ಮಾಡ್ಸಿಲ್ಲ ಏನಿಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಏನು ಮಾಡತ್ತಾರ ಮತ್ತೆ ಯಾವ್ರಿಗೆ ಅವ್ರು ಏನಾರ ಕೇಳಿದೇವ್ರಿ ಕೇಳಿದೇವ್ 2-3 ಸಾರ ಅಂದಿದ್ದೇವ್ರಿ ಇಲ್ಲಿ ಈಗ ನೋಡ್ರಿ ನೋಡತ್ತಿರಲ್ರಿ ನಮ್ಮ ಹೆಸರು ಸವಿತಾ ರೀ ಈ ಮ್ಯಾಲಿನ ಮಳೆ ಬೀಳ್ತದ ಹಿಂಗೆ ಗೊಜ್ಜಾಗಿ ಇಲ್ಲಿ ನಿಂದಿರ್ತದ ನೀರಿನ ಸೋಯಸ ಇಲ್ಲ ಇಲ್ಲಿ ಮತ್ತು ಸಣ್ಣ ಸಣ್ಣ ಪಾರ್ಗಳು ಗೊಜ್ಜಿನಾಗಿನ ಓಡಾಡ್ತಾವ ಅವ್ರಿಗೆ ಏನಾರ ಆಯ್ತಂದ್ರು ಏಟ್ ಆಯ್ತದ ನಮ್ಗಿದು ನೀರಿಗೆ ಹೋದ್ರು ಕೆಸರ ಬೀಳತ್ತಿದ್ದೇವ್ರಿ ಕಾಂಜರು ಬಿದ್ರು ನಮ್ಗೆ ನಡಿಲಾಕ ಹೊಂಟಿಲ್ಲ ರೋಡಿರ್ದು ಎಲ್ಲ ಮಾತಿನ ನಂಗೆ ಸ್ವಚ್ಛ ಮಾಡ್ಬೇಕು ರೀ ಇದು ಗ್ರಾಮ ಪಂಚಾಯತ್ ಪಿ ಡಿ ಎಷ್ಟು ಸರ್ತಿ ಹೇಳಿರಿ ಒಂದ್ ಸ್ವಲ್ಪ ಇರ್ರಿ ಒಂದ್ ಸರ್ತಿ ಅಂದ್ರೆ 2 ಸಲ ಎಲ್ಲ ಹೇಳಿದ್ರಿ ಮಾಡಿಸ್ತೇನೆ ಅಂತಾರೆ ಏನ್ ಮಾಡ್ಸಲ್ಲ ಹೋಗ್ಯಾರ ಡೈಲಿ ಹಿಂಗೆ ಓಡಾಡ್ತೀರಿ ದಿನ ಓಡಾಡಿ ನಮ್ ಕಾಲಿಗೆ ತೂತು ಬೀಳತ್ತವ್ರಿ ಸಣ್ಣ ಸಣ್ಣ ಪಾರ್ಗಳವ ಅವ್ರಿಗೆ ಏನಾರ ಆಯ್ತಂದ್ರ ನಾಳೆಗೆ ಡೆಂಗಿ ಮಲೇರಿಯಾ ಆಗ್ಲಿ ಏನ್ ಬಿ ಇದಾಗ್ಲಿ ಬೇಮಾರಿ ಬಂತಂದ್ರು ಯಾರು ನೋಡ್ಸ್ಬೇಕು ನಾವ್ ಮಾಡಿ ತಿಂಬಸ್ತಾನ ಹೊಟ್ಟಿ ತುಂಬಂದ್ರಿ ನಮ್ ಪಿ ಡಿ ಯಾರ ಈಗ ಗಲ್ಲಿಗೆ ಬಂದಾರ ನೋಡಿ ಏನ್ ಬಂದಿಲ್ಲ ರೀ ಒಂದ್ ಸಲ ಬಂದ್ರು ಕೇಳಿದೇವ್ರಿ ಹಾಗೆ ನೋಡಿದ್ರು ಬಂದಿಲ್ಲ ಈಗ ನಿಮ್ಮ ಹೆಸರು ಏನದ ಸವಿತಾ ಅದ ರೀ ಪಂಚಾಯತ್ ಹೋಗಿಲ್ಲ ಖರೆ ಯಾರು ಬಂದಿಲ್ಲ ಯಾರು ಬಂದ್ ಫೋಟೋ ಯಾರು ಮಾಡ್ಲಕ್ ತಯಾರಿಲ್ಲ ಏನಂತಾರ ಪಿ ಡಿ ಅವರು ಹ್ಞೂ ಅಂದ್ರು ಹೋದ್ರು ನಾವೇ ಮಾಡ್ಬೇಕು ನಾವೇ ತಡಿಬೇಕು ನೀವು ಸಾಫ್ ಮಾಡ್ತಾ ಅಂತೀರಿ ನಾಲಿನಿಲ್ಲ ಅಲ್ಲ ರೀ ನೀರಿನ ಸಮಸ್ಯೆ ಮತ್ತೆ ಏನ್ರ ಏನ ಲೈಟು ಏನ್ರ ಲೈಟ್ ಹಾಕ್ತಾರ ಲೈಟ್ ಹಾಕ್ತಾರ ಏನ್ ಹಾಕ್ತಾರ ನಿಮ್ಮ ಹೆಸರು ಏನದ್ರಿ ನನ್ನ ಹೆಸರು ಕವಿತಾ ಕವಿತಾ ಏನ್ ಪ್ರಾಬ್ಲಮ್ ಆಗ ಸರಿ ಇದು ಮನೆ ಮುಂದೆ ಗೊಜ್ಜದ ಬರ್ಲಕ್ ಬರಲ್ಲ ಹೋಗ್ಲಕ್ ಬರಲ್ಲ ಚಿಕ್ಕುಡು ಅಂದ್ರೆ ಚಿಕ್ಕುಡು ಮನೆ ಬೆಳಗನ ಮಕ್ಕಳಾಗ ಬರಲ್ಲ ಹೊಂಟದ ಮತ್ತೆ ಅಲ್ಲಿ ಪೈಪ್ ಹೊಡ್ದದ ಅವೇ ನೀರು ಗಲೀಜ್ ನೀರು ಹೊಂಟವ ಮನೆಗೆಲ್ಲ ಮತ್ತೇನ್ರಿ ಮಾಡಿ ತಿನ್ಬೋದು ಸಣ್ಣ ಸಣ್ಣ ಮಕ್ಕಳು ಬೇಮಾರ್ ಬೀಳತಾವ ಚಿಕ್ಕುಡು ಕಚ್ಚಿ ಇಲ್ಲ ಪೈಪ್ ಹೊಡ್ದದ ನೀವ್ ಏನಾದ್ರು ಗ್ರಾಮ ಪಂಚಾಯತ್ ಯಾರ ಕೊಟ್ಟಿರ ಎಷ್ಟು ಕೆಪಿ 100 ಕೆಪಿ ಹೇಳಿದ್ರಿ ಒಬ್ರು ಕೇಳಲ್ ಹೊಂಟಾರ್ರಿ ಹ್ಞೂ ಅಲ್ಲತ್ತಾರ ಆಯ್ತು ಏನ್ ಬಿ ಗರಿಬರು ಕೇರೆ ತಿಳಲ್ ಹೊಂಟಾರ ಮತ್ತೆ ಇನ್ನೊಂದು ಮತ್ತ ಬಲ್ಬ್ಗಳು ಬೇಡ ಕತ್ಲಾಗಿ ಗೊಜ್ ಅಂದ್ರೆ ಗೊಜ್ಜಿನ ಹಂಗೆ ತಿಳಿದ ಕೆಪಿ ಬೀಳತಾರ ಮಕ್ಕಳು ನಾವೆಲ್ಲ ಖರೆ ಒಂದ್ ಬಲ್ಬ್ ಸುಧಾ ಹಾಕೊಂಡ್ ಹೊಂಟಾರ್ರಿ कविता ये कविता का कहना है कि दूसरी बात यहाँ पानी है, यहाँ खड्डे गिरे हुए हैं, बारिश का पानी आ रहा है, फिर भी क्या है हमारे कैमरामैन क्लियर बता सकते हैं कि ऊपर से बारिश गिर रहा हुआ है। बारिश गिरने के बाद फिर भी हमारा केपी न्यूज़ क्या है बोलते आकर इस खड़गापुर गांव के अंदर क्या है कवरेज किया है। और दूसरी सेकेंडरी बात ये इतना देखिए हम देख सकते हैं हमारे क्लियर देख सकते हैं कि इतना बड़ा खड्डा गिरा हुआ है, देख सकते हैं क्लियर। ये मेन रोड है, ये गाँव में जाने के लिए खड़गापुर गाँव में जाने के लिए मेन रोड है, देख सकते हैं। फिर भी हमारे कैमरामैन पीछे सर बता सकते हैं हमारा केपी न्यूज़ आकर क्या है बोलते फिर भी कवरेज किया है, देख सकते हैं कि कितना बड़े गड्ढे गिरे हुए हैं। आने जाने के लिए इतना दिक्कत हो रहा है, प्रशासन क्या कर रहा है। फिर भी क्या है बोलो तो हमारे औरत तालुके के शासक प्रभु बी चौहान ने हर केडीपी मीटिंग हर मीटिंग के अंदर ಊರಿನ ನೀರಿನ ವ್ಯವಸ್ಥೆ ನೋಡ್ರಿದಲ್ಲ ಒಂದು ನಳ್ಳಿಂದ ತುಟ್ಟಿ ಸರಿಯಾಗಿಲ್ಲ ಒಂದು ನಳ್ಳಿ ಚಾಲು ಮಾಡ್ಬೇಕಾದ್ರೆ ಪೂರ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ। ನೀರಿಂದ ಎಲ್ಲ ಸಮಸ್ಯೆ ಕಡೆದು ಎಷ್ಟೋ ಮಂದಿ ನೀರಿಲ್ಲ ಅಂತಂದು ಏನೋ ಮಾಡ್ತಾರ। ಈಗ ಜನ ನಳ್ಳು ಮಾಡಿದ್ದಾರೆ ಅದಕ್ಕೆ ನೀರು ಬರ್ತಾ ಇಲ್ಲ, ಅದಕ್ಕೆ ನೀರು ಬರ್ತಾ ಇದೆ ಅದ್ರ ತುಟಿ ಇಲ್ಲ। ಒಂದಕ್ಕೊಂದು ನಮ್ಮ ಊರಲ್ಲಿ ಇಂಥ ಸಮಸ್ಯೆಗಳವ ಹೇಳ್ಕೊಂಡ್ರು ಒಂದು ರೋಡ್ ಇಲ್ಲ, ಒಂದು ಏನಿಲ್ಲ, ನೀರಿನ ವ್ಯವಸ್ಥೆ ಯಾರು ಕೇರ್ ಮಾಡಕ್ ತಯಾರಿಲ್ಲ। ಎಲ್ಲ ಕಳಪೆ ಕಾಮಗಾರಿಗಳು ಮಾಡಿ ಏನದ ಅಂತಂದ್ರೆ ಎಲ್ಲ ಲೂಟಿ ಮಾಡ್ಯಾರ। ಇಲ್ಲಿ ಜೆಜೆಎಂ ಕೆಲಸ ಮಾಡಿದ್ದಾರೆ, ಜೆಜೆಎಂ ಒಂದು ಚಾಲ ಇಲ್ಲ, 2-3 ವರ್ಷ ಆಯ್ತು ಜೆಜೆಎಂ ಕೆಲಸ ಆಗಿದೆ, ಒಂದು ಏನು ಕೆಲಸ ಆಗಿಲ್ಲ, ಒಂದು ನಳ್ಳಿಲ್ಲ, ಒಂದು ಹುಟ್ಟಂದ್ರೆ ಎಲ್ಲಿ ನಳ್ಳಿ ನೋಡ್ರಿ ನಳ್ಳೆಲ್ಲ ಕಿತ್ತು ಬಿದ್ದೋಗ್ಯಾವ।